ತೆರಳುತ್ತಿದ್ದಂತಹ ರೈಲಿನಲ್ಲಿ ಇದ್ದಕ್ಕಿದ್ದಂತೆ ಬೆಂಕಿ ಕಾಣಿಸಿಕೊಂಡಿದೆ. ಚನ್ನಪಟ್ಟಣ ತಾಲೂಕಿನ ಒಂದಾರಗುಪ್ಪೆ ಬಳಿ ನಡೆದಂತಹ ಘಟನೆ ಇದು. ರೈಲಿನ ಇಂಜಿನ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಒಂದು ದೊಡ್ಡ ಅನಾಹುತ ತಪ್ಪಿದೆ. ಮೈಸೂರಿನಿಂದ ಬೆಂಗಳೂರು ಕಡೆಗೆ ಹೊರಟಿದ್ದಂತಹ ರೈಲು ಹಂಸಘರ್ ಎಕ್ಸ್ಪ್ರೆಸ್ ರೈಲಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಮೈಸೂರಿನಿಂದ ಉದಯಪುರ ಮಾರ್ಗದ ರೈಲಿದು. ಬೆಂಕಿ ಕಾಣಿಸಿಕೊಳ್ತಿದ್ದಂತೆ ತಕ್ಷಣವೇ ರೈಲನ್ನ ಸಿಬ್ಬಂದಿ ನಿಲ್ಲಿಸ್ತಾರೆ. ಅರ್ಧ ಗಂಟೆಯಿಂದ ರೈಲು ಸ್ಟಾಪ್ ಆಗಿದೆ. ಅಪಾಯದಿಂದ ಜನ ಪಾರಾಗಿದ್ದಾರೆ. ಸಿಬ್ಬಂದಿಯ ಸಮಯ ಪ್ರಜ್ಞೆಯಿಂದ ಒಂದು ದೊಡ್ಡ ದುರಂತ ತಪ್ಪಿದೆ. ಬೇರೆ ಇಂಜಿನ್ ಕರೆಸಿ ರೈಲು ಸಂಚಾರವನ್ನ ಸಿಬ್ಬಂದಿ ಆರಂಭಿಸಿದ್ದಾರೆ. ಸ್ಥಳಕ್ಕೆ ಚನ್ನಪಟ್ಟಣ ರೈಲ್ವೆ ಪೊಲೀಸರು ಭೇಟಿಯನ್ನ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ನೀವು ಅಲ್ಲಿ ಗಮನಿಸ್ತಾ ಇರಬಹುದು, ಸಡನ್ ಆಗಿ ಬೆಂಕಿ ಕಾಣಿಸ್ಕೊಂಡು ರೈಲನ್ನ ನಿಲ್ಲಿಸಬೇಕಾಗಿ ಬಂತು. ಸಿಬ್ಬಂದಿಯ ಸಮಯ ಪ್ರಜ್ಞೆಯಿಂದ ಒಂದು ದೊಡ್ಡ ಮಟ್ಟದ ಅನಾಹುತ ತಪ್ಪಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಜಕ್ಕೂ ಈ ದೃಶ್ಯವನ್ನ ನೋಡ್ತಾ ಇದ್ರೆ ಭಯ ಆಗುತ್ತೆ. ಸಡನ್ ಆಗಿ ಬೆಂಕಿ ಕಾಣಿಸ್ಕೊಂಡ್ಬಿಡುತ್ತೆ. ಬೆಂಕಿ ಕಾಣಿಸ್ಕೊಳ್ತಿದ್ದಂಗೆ ಸಿಬ್ಬಂದಿಯ ರೈಲ್ನ ಅಲ್ಲೇ ನಿಲ್ಲಿಸ್ತಾರೆ. ಸಮಯ ಪ್ರಜ್ಞೆಯಿಂದ ನೂರಾರು ಜನರ ಪ್ರಾಣ ಉಳಿದಿದೆ ಅಂತ ಹೇಳಬೇಕು. ಇಲ್ಲ ಅಂತಂದ್ರೆ ಬಹಳ ದೊಡ್ಡ ಮಟ್ಟದ ದುರಂತ ಸಂಭವಿಸ್ಬಿಡ್ತಾ ಇತ್ತು. ಅದಾದ ನಂತರ ಬೇರೆ ಬೋಗಿಯನ್ನ ತಂದು ಅಲ್ಲಿಂದ ಪ್ರಯಾಣವನ್ನ ಆರಂಭ ಮಾಡಲಾಗುತ್ತೆ. ಸೊ ಈ ಬೆಂಕಿ ಹೇಗೆ ಕಾಣಿಸ್ಕೊಳ್ತು, ಏನು ಎತ್ತ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ವಿಚಾರ ತಿಳಿದು ಬರಬೇಕಾಗಿದೆ. ಸಾವಿರಾರು ಜನ ಪ್ರಯಾಣ ಮಾಡ್ತಾ ಇದ್ರು ಆ ರೈಲ್ನಲ್ಲಿ. ಒಂದು ದೊಡ್ಡ ಅನಾಹುತ ತಪ್ಪಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ರಾಮನಗರದ ಒಂದಾರಗುಪ್ಪೆ ಬಳಿ ನಡೆದಿರುವಂತಹ ಘಟನೆ. ರೈಲ್ನ ಎಂಜಿನ್ನಲ್ಲಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಒಂದು ದೊಡ್ಡ ಮಟ್ಟದ ಅನಾಹುತ ತಪ್ಪಿದೆ. ರಾಮನಗರ ಪ್ರತಿನಿಧಿ ಪ್ರವೀಣ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರವೀಣ್, ಇದ್ದಕ್ಕಿದ್ದಂತೆ ರೈಲಿನ ಎಂಜಿನ್ನಲ್ಲಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಇದಕ್ಕೆ ಕಾರಣ ಆದ್ರೂ ಏನು ಎತ್ತ ಅನ್ನೋದೇನಾದ್ರೂ ಗೊತ್ತಾಗಿದೆಯಾ? ಸದ್ಯ ಪ್ರಯಾಣಿಕರು ಏನ್ ಹೇಳ್ತಾ ಇದ್ದಾರೆ, ಏನ್ ಕಥೆ? ಖಂಡಿತ ಸುಂದರ, ಇವತ್ತು ರೈಲ್ವೆ ಸಿಬ್ಬಂದಿಯ ಸಮಯ ಪ್ರಜ್ಞೆಯಿಂದ ಒಂದು ದೊಡ್ಡ ಮಟ್ಟದ ಅನಾಹುತ ತಪ್ಪಿರುವಂತದ್ದು. ಏನು ಬೆಂಗಳೂರಿನಿಂದ ಅಂದ್ರೆ ಮೈಸೂರಿನಿಂದ ಬೆಂಗಳೂರು ಮಾರ್ಗವಾಗಿ ಉದಯಪುರಕ್ಕೆ ಹೋಗ್ತಿದ್ದಂತ ಹಂಸಬರ್ ಎಕ್ಸ್ಪ್ರೆಸ್ ಏನಿದೆ ಟ್ರೈನ್ ಅಲ್ಲಿ ಇದ್ದಕ್ಕಿದ್ದಂತೆ ರೈಲಿನ ಇಂಜಿನ್ ನಲ್ಲಿ ಬೆಂಕಿ ಕಾಣಿಸ್ಕೊಂಡು ಒಂದು ದೊಡ್ಡ ಮಟ್ಟದ ಅಪಾಯದೀಗ ತಪ್ಪಿರುವಂತದ್ದು. ಏನು ಚನ್ನಪಟ್ಟಣ ತಾಲೂಕಿನ ಒಂದಾರಗುಪ್ಪೆ ಬಳಿ ಬರ್ತಿದ್ದಂತೆ ಟ್ರೈನ್ ನಲ್ಲಿ ಇದ್ದಕ್ಕಿದ್ದಂತೆ ಬೆಂಕಿ ಕಾಣ್ಕೊಳ್ತದೆ. ಜೊತೆಗೆ ಅಲ್ಲಿದ್ದಂತ ಒಂದಷ್ಟು ಸ್ಥಳೀಯರು ಕೂಡ ಕಿರ್ಚ್ಕೋತಾರೆ. ತಕ್ಷಣ ಏನು ಲೋಕೋ ಪೈಲಟ್ ಇದ್ದಾನೆ ಸಿಬ್ಬಂದಿ ತಕ್ಷಣ ರೈಲನ್ನ ಸ್ಟಾಪ್ ಮಾಡ್ತಾನೆ. ಅದರಿಂದ ಏನು ಸಾವಿರಾರು ಜನ ಪ್ರಯಾಣಿಕರ ಒಂದು ಪ್ರಾಣಾಪಾಯದಿಂದ ಕೂಡ ಪಾರಾಗಿರುವಂತದ್ದು. ಬಹಳ ಪ್ರಮುಖವಾಗಿ ಏನಿರುತ್ತೋ, ಬೆಳಗ್ಗೆ ಮೈಸೂರಿಂದ ಬೆಂಗಳೂರು ಕಡೆಗೆ ಹೋಗ್ತಿದ್ದಂತ ಸಂದರ್ಭದಲ್ಲಿ ತಾಂತ್ರಿಕ ದೋಷದಿಂದಾಗಿ ಇಂಜಿನ್ ನಲ್ಲಿ ಬೆಂಕಿ ಕಾಣಿಸ್ಕೊಟ್ಟು ತಕ್ಷಣ ಪೈಲಟ್ ಲೋಕೋ ಪೈಲಟ್ ಏನಿದ್ರೆ ಸ್ಟಾಪ್ ಅನ್ನ ಮಾಡಿದ್ರೆ ತಕ್ಷಣ ಪಕ್ಕದಲ್ಲಿದ್ದಂತ ಅಗ್ನಿಶಾಮಕ ಸಿಬ್ಬಂದಿಯವರಿಗೆ ಮಾಹಿತಿಯನ್ನ ಕೊಟ್ಟು ಬೆಂಕಿಯನ್ನ ನಂದಿಸುವಂತ ಕೆಲಸವನ್ನ ಮಾಡ್ತಾರೆ. ಅದೇನಾದ್ರೂ ಬೆಂಕಿಯ ತೀವ್ರತೆ ಏನಾದ್ರೂ ಹೆಚ್ಚಾಗಿದ್ರೆ ಸಂಪೂರ್ಣವಾಗಿ ಇಂಜಿನ್ ಒತ್ತಿ ಉರಿದಿತ್ತು. ಅದ್ ಸಂದರ್ಭದಲ್ಲಿ ಕೂಡ ದೊಡ್ಡ ಮಟ್ಟದ ಅನಾಹುತ ಆಗ್ತಿತ್ತು. ಸದ್ಯ ಅನಾಹುತದಿಂದ ತಪ್ಪಿರುವಂತದ್ದು. ಅಲ್ಲಿದ್ದಂತ ಪ್ರಯಾಣಿಕರು ಕೂಡ ಪ್ರಾಣಾಪಾಯದಿಂದ ಪಾರವಾಗಿರುವಂತದ್ದು. ಸದ್ಯ ಏನು ಕೆಟ್ಟು ನಿಂತಿದ್ದಂತ ಇಂಜಿನ್ ಅನ್ನ ತೆಗೆದು ಬೇರೆ ಇಂಜಿನ್ ಅನ್ನ ಹಾಕಿ ಸಂಚಾರಕ್ಕೆ ಕೂಡ ಅನುವನ್ನ ಮಾಡ್ಕೊಂಡಿರುವಂತದ್ದು. ಸುಮಾರು ಗಂಟೆಗಟ್ಲೆ ಏನೋ ರೈಲು ಟ್ರ್ಯಾಕ್ ನಲ್ಲಿ ನಿಂತಿತ್ತು. ಬೇರೆ ಬೇರೆ ಬರ್ಬೇಕಾದಂತ ಟ್ರೈನ್ಗಳು ಕೂಡ ಸಮಯ ಸಾಕಷ್ಟು ವ್ಯತ್ಯಾಸ ಆಯಿತು. ತಕ್ಷಣ ಸಿಬ್ಬಂದಿಗಳು ಅದನ್ನ ಇಂಜಿನ್ ಅನ್ನ ಬದಲಾಯಿಸಿ ಈಗ ಬೇರೆ ಇಂಜಿನ್ ಅನ್ನ ಅಳವಡಿಸಿ ಆ ಸುಗಮ ಸಂಚಾರಕ್ಕೆ ಅನುವನ್ನ ಮಾಡ್ಕೊಟ್ಟಿರುವಂತದ್ದು. ಯಾಕಾಗಿ ಇದ್ದಕ್ಕಿದ್ದಂತೆ ಬೆಂಕಿ ಕಾಣಿಸ್ಕೊಳ್ತು ಅಂತ ಹೇಳಿದ ಈಗ ರೈಲ್ವೆಯ ಸಿಬ್ಬಂದಿಗಳು ಕೂಡ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಅಧಿಕಾರಿಗಳು ಕೂಡ ಬಂದು ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಯಾಕಾಗಿ ಆಯ್ತು, ತಾಂತ್ರಿಕ ದೋಷದಿಂದ ಏನಾದ್ರೂ ಈ ರೀತಿ ಆಯ್ತಾ, ಏನು ಟೆಕ್ನಿಕಲ್ ಸಮಸ್ಯೆ ಇದೆ ಅಂತ ಹೇಳಿದ್ರು ಕೂಡ ಈಗ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಒಟ್ಟಿನಲ್ಲಿ ರೈಲ್ವೆ ಸಿಬ್ಬಂದಿಯ ಒಂದು ಸಮಯ ಪ್ರಜ್ಞೆಯಿಂದ ದೊಡ್ಡ ಅನಾಹುತ ತಪ್ಪಿರುವಂತದ್ದು. ಸಿಂಧೂರ, ಥ್ಯಾಂಕ್ ಯು ಪ್ರವೀಣ್ ನಿಮ್ಮೆಲ್ಲ ಮಾಹಿತಿಗೆ.